ಗೂಡ್ಸ್ ಗಾಡಿಯಲ್ಲಿ ಪ್ಯಾಸೆಂಜರ್ ಹಲೋ ಸರ್ ನಮಸ್ತೆ, ಇದು ವನ್ಗೂರ್ PD ಅವರ ಮಾತಾಡ್ತಿರೋದು? ಎಸ್, ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ RD ಅಭಿಷೇಕ್. ಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋಗೆ. ಪಾಟ್ಲಾ ಬೆಟ್ಟದಾಗ ಒಂದು ಗಲಾಟೆ ಆಗೈತೆ ರೀ ಎಲ್ಲ ಬೈಕರ್ಸ್ ಅವ್ರದ್ದು. ಅಲ್ಲೇ ಅದ್ರ ಬಗ್ಗೆ ಈಗ ಮಾತಾಡೋಕೆ ಬಂದೀನಿ ನಾನು. ಅದ್ರ ಬಗ್ಗೆ ನಿಮಗೆ ಇನ್ಸ್ಟಾಗ್ರಾಮ್ನಾಗ ಭಾಳ ಸ್ಟೋರೀಸ್ ರೀಲ್ಸ್ ಎಲ್ಲ ಮಾಡಿ ಹಾಕಿದ್ದೆ. ಅದು ಇನ್ಸ್ಟಾಗ್ರಾಮ್ನಾಗೂ ಫುಲ್ ಕಂಪ್ಲೀಟಾಗಿ ಅಪ್ಡೇಟ್ ಕೊಟ್ಟಿನಿ ನಾನು. ಅಲ್ಲೇನು ಹೋಗಿ ನೋಡ್ಬೋದು, ಯೂಟ್ಯೂಬ್ನಾಗೂ ನೋಡಿರ್ಬೇಕಾದ್ರೆ. ಮೇನ್ ಜಗಳ ಆಗಿರೋ ಇನ್ಸಿಡೆಂಟ್ ಮತ್ತು ಅದು ಫುಲ್ ಬೈಕ್ ರೈಡಿಂಗ್ ವಿಡಿಯೋ ಏನೈತಲ್ಲ, ಅದು ಫುಲ್ ನೋಡ್ಕೇಶ್ ಬರ್ರಿ ನೀವು, ಆಮೇಲೆ ನಾವು ಮಾತಾಡೋಣ ಅಂತ ಅದ್ರ ಬಗ್ಗೆ. ಯಾಕೆ ಹೋಗ್ಬೇಕು? ಯಾರು ಹೇಳಿದ್ದು? ಯಾಕೆ ಬಿಡುದಿಲ್ಲ? ಅಲ್ಲ, ಯಾಕೆ ಬಿಡುದಿಲ್ಲ? ಎಲ್ಲಿ ಯಾಕೆ ಬಿಡುದಿಲ್ಲ? ಈಗ ಹೋಗ್ಬೋದಲ್ಲ ನಿಮ್ಗೆ? ಇಲ್ಲಿ ಅದು ನಾವು ಮೊದಲು ಬರೋದಲ್ಲ. ಪ್ಯಾಸೆಂಜರ್ ಹಾಕ್ಬೋದಾ? ಅಲ್ಲ, ಗೂಡ್ಸ್ ಗಾಡಿಯಲ್ಲಿ ಪ್ಯಾಸೆಂಜರ್ ಹಾಕ್ಬೋದಾ? ಹಾ. ಗಾಡಿ ಹಾಕಿ ಸೈಡಿಗೆ ಹಾಕೋದು. ವೀಡಿಯೋ ನಾವು ಕೂಡ ಮಾಡ್ತಾ ಇದ್ದೇವೆ. ಯಾಕೆ ತೆಗಿಬೇಕು? ಅಲ್ಲ, ಯಾಕೆ ತೆಗಿಬೇಕು? ಎಲ್ಲ ಗಾಡಿ ಯಾಕೆ ಸ್ಟಾಪ್ ಮಾಡಬೇಕು? ಯಾಕೆ ಸ್ಟಾಪ್ ರೋಡ್ ಮೊದಲು ಕೂಡ ಆಗಿತ್ತು. ಪಬ್ಲಿಕ್, ನಾವು ಕೂಡ ಪಬ್ಲಿಕ್. ಗಾಡಿ ಯಾಕೆ ಮಾಡ್ಕೊಂಡು ಹೋಗ್ಬೇಕು? ಅಲ್ಲ, ನಾವು ಹೇಗೆ ಬೇಕಾದ್ರೂ ಹೋಗ್ತೀವಿ. ನೀವು ಯಾರು ಎಲ್ಲಿಗೆ? ಊರಿನವರಾದ್ರೆ ನಮ್ಮದು ಕೂಡ ಊರು ಇচ্ছে. ಊರಾದ್ರೆ ನಿಮ್ಗೆ ಆಯ್ತು, ನಮಗೆ ನಮ್ಮ ಹತ್ರ ಹೇಳ್ಬೇಡಿ. ಯಾಕೆ ಮಾಡ್ಬೇಕು? ಯಾಕೆ ಮಾಡ್ಬೇಕು ಫೋನ್? ಯಾಕೆ ಮಾಡ್ಬೇಕು? ವಿಡಿಯೋ ಮಾಡಿ ಏನ್ ಬೇಕಾದ್ರೆ ಮಾಡಿ. ನೀವು ಸರ್, ನೀವು ಅಲ್ಲಿ ಮೇಲೆ ಆದ್ಮೇಲೆ ಅವರೊಬ್ರು ಹೇಳಿದ್ರು ಆಗಲ್ಲ ಅಂತ ನಾವು ಅಲ್ಲಿಂದ ರಿಟರ್ನ್ ಬಂದಿದ್ದೀವಿ. ವಿಡಿಯೋ ಆನ್ ಉಂಟಾ? ಮಲ್ಪಲೆ ವಿಡಿಯೋ ಅನ್ಕಲಿ. ಓ, ಏನಾಯ್ತು ಈಗ? ಓದೋದಕ್ಕೆ ಏನಾಯ್ತು? ಸಮಸ್ಯೆ ಏನಾಯ್ತು ಅಂತ ಹೇಳಿ. ಸಮಸ್ಯೆ ಎಂತ ಸಮಸ್ಯೆ? ಎಂತ ಸಮಸ್ಯೆ? ಇಷ್ಟು ಜನರದ್ದು ನೀವು ಸುಮ್ಮನೆ ಎಂತ ಇದು ಮಾಡುದು? ತಪ್ಪಲ್ಲ. ಒಂದು ನಿಮಿಷ ಎಲ್ಲ ಗಾಡಿ ಸ್ಟಾಪ್
ಅಲ್ಲಲ್ಲ ಮೇಲೆ ಹೋದ ಅಲ್ಲಿ ಹೇಳಿ ಮೇಲೆ ಹೋಗಿ ಅಲ್ಲ ಹೇಳಿ ಅಷ್ಟು ಜನ ಅಷ್ಟು ಗಾಡಿ ನಿಲ್ಸಿಲ್ವಲ್ಲ ನಾವು ಹೋಗ್ತೇವೆ ಹೋಗ ಕ್ಯಾಮೆಲ್ಲ ಬಿದ್ದು ಕರ್ಕೊಳ್ಳಲ್ಲ ಇಲ್ಲಿ ಇವ್ರ ಹತ್ರ ಇದಲ್ಲ ಥ್ಯಾಂಕ್ ಯು ಅಲ್ಲ ಕಲ್ಲರ್ ಅಂತ ಹೇಳುದಿಲ್ಲ ನಾವು ಅತ್ತ ಮಾರಿ ಮೇಲೆ ಕೈ ಪಾಠ ಲೋಕಲ್ಸ್ ಏನು ಹೇಳೋದಪ್ಪ ಅಂತ ಹೇಳಿದ್ರೆ ಅಲ್ಲಿನವ್ರ ಜೀಪ್ ಐತಿ, ಜೀಪ್ ಬಿಟ್ರೆ ಅಲ್ಲಿ ಪಿಕಪ್ ಐತಿ. ಪಿಕಪ್ ಅಂದ್ರೆ ಗೂಡ್ಸ್ ಗಾಡಿ. ಅದರ್ನಾಗ ಮೊದ್ಲು ಎಲ್ಲೋ ಬೋರ್ಡ್ ಗೂಡ್ಸ್ ಗಾಡಿನಾಗ ಮನುಷ್ಯರಿಗೆ ಅಲಾವ್ ಇಲ್ಲ. ಆ ಥರ ಎಲ್ಲ ಕುರಿ ಹಂಗೆ ತುಂಬ್ಕೊಂಡು ಹೋಗೋದು ಅಲಾವ್ ಇಲ್ಲ ಫಸ್ಟ್ ಆಫ್ ಆಲ್. ಅದು ಬಿಟ್ಟರೆ ಜೀಪ್, ವೈಟ್ ಬೋರ್ಡ್ ಜೀಪ್ ಪ್ರೈವೇಟ್ ಅವ್ರಿಗೋಸ್ಕರ ಮಾತ್ರ ಬಳಸ್ಕೊಡೋದು ಅದಕ್ಕೆ ಜೀಪ್. ಅದನ್ನು ಈಗೇನು ಅವರು ಏನು ಮಾಡ್ಯಾರ, ಬಾಡಿಗೆ ಕೊಟ್ಟಾರ, ಅದನ್ನು ಅಲಾವ್ ಇಲ್ಲ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಒಂದು ಬೋರ್ಡ್ ಹಾಕ್ಯಾರ. ಅವ್ರು ಯಾರು ಹಾಕ್ಯಾರಪ್ಪ ಅಂತ ಹೇಳಿದ್ರೆ 4 ಜನ ನಮ್ಮ ಹುಡುಗರ ಮೇಲೆ ಹಲ್ಲೆ ಮಾಡಿದ್ರಲ್ಲ, ಅದು ಇನ್ಸ್ಟಾಗ್ರಾಮ್ನಾಗ ಜಾಸ್ತಿ ವೈರಲ್ ಎಲ್ಲ ಆಗಿತ್ತು. ಹಾಗಾಗಿ ಅವ್ರು ಏನು ಮಾಡ್ಯಾರ, ರಾತ್ರಿನ ಒಂದು ಬೋರ್ಡ್ ಹಾಕ್ಯಾರ. ಬೋರ್ಡ್ ಹಾಕಿದ್ ನೋಡ್ರಿ, ಇಲ್ಲ ಸೈಡಿಗೆ ಹಾಕ್ತಿರ್ತೀನಿ ಇಲ್ಲೆಲ್ಲ. ಅಲ್ಲಿ ಲೋಕಲ್ ನಿಖಿಲ್ ಅಣ್ಣ ಅಂತ ಹೇಳೋದಾಳ ಬೆಳಗೊಳ್ಳಿಂತ್ರ. ಅವ್ರು ಯಾರಿಗೆ ಕಾಲ್ ಮಾಡಿ ಮಾತಾಡಾರಪ್ಪ ಅಂತ ಹೇಳಿದ್ರೆ PDO ಅವ್ರ ಲೋಕಲ್ PDOಗೆ ಅಂತ ಫೋನ್ ಮಾಡಿ ಕೇಸ್ ಮಾತಾಡ್ಯಾರ. ಅಲ್ಲೇನಾರ ನೀವು ಒಂದು ಬೋರ್ಡ್ ಹಾಕಿರೇನಪ್ಪ ಅಂಥೇಳಿ. ಅದಕ್ಕೆ ಅವ್ರು ಏನಂದಾರ, ಇಲ್ಲ ಹಾಕಿಲ್ಲ, ಆ ಥರ ಏನಿಲ್ಲ ಅಂತೇಳಿ ಕೇಸ್ ಅದ್ರ ಫುಲ್ ಅವ್ರ ವಾಯ್ಸ್ ರೆಕಾರ್ಡಿಂಗ್ ಮಾತಾಡಿದ ಏನೈತಿ ಅದು ಕ್ಲಿಪ್ ಇಲ್ಲಿ ಹಾಕ್ತೀವಿ ನೋಡ್ರಿ, ಅದನ್ನು ಕೇಳ್ರಿ ನೀವು ಹೆಂಗೈತೆ ಅಂತೇಳಿ. ಹಲೋ ಸರ್, ನಮಸ್ತೆ. ಇದು ವನ್ಗೂರ್ PDO ಅವರ ಮಾತಾಡ್ತಿರೋದು? ಸರ್, ನಾನು ನಿಖಿಲ್ ಅಂತೇಳಿ ಬೆಳಗೋಡಿಂದ. ಸರ್, ಇದು ನೀವು ಪಟ್ಲ ಬೆಟ್ಟಕ್ಕೆ ಹೋಗೋ ದಾರಿಲಿ ನಿಮ್ಮ PDO ಇದು ಗ್ರಾಮ ಪಂಚಾಯತಿ ವತಿಯಿಂದ ಇದು ಯಾವುದೇ ವಾಹನ ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಗ್ರಾಮಸ್ಥರ ವಾಹನದಲ್ಲೇ ಓಡಾಡಬೇಕು ಅಂತ ಒಂದು ಬೋರ್ಡ್ ಹಾಕಿದ್ದೀರಲ್ಲ ಸರ್, ಅದು ಯಾವ ಕಾರಣಕ್ಕೆ ಹಾಕಿರೋದು ಸರ್? ಅದು ನಾವು ಹಾಕಿಲ್ವಲ್ಲ, ನಾವು ಹಾಕಿದಲ್ಲಿ ಏನಾಗಿದ್ರು ಸಹಿ ಅಂತ ಇರ್ಬೇಕು, ಅಥವಾ ಪ್ರೀತಿ ದೇಶ ಸಹಿ ಅಂತ ಇದೆ. ಸಹಿ ಅಂತ ಇದ್ರೆ ನಮ್ದು ಅಥೆಂಟಿಕೇಟ್ ಅಲ್ವಾ ನಿಖಿಲ್ ಅವ್ರೆ? ಹೌದೌದು ಸರ್, ಹೌದು. ಅಲ್ಲಿ ಸಹಿ ಅಂತ ಇಲ್ಲ. ಅವ್ರು 1000 ಆಕ್ಸಿಡೆಂಟ್ ಇರ್ತಾರೆ. ಹಿಂದೆ ಒಂದು ಬೋಟ್ ಇತ್ತು, ಅದು ರಿಮೂವ್ ಮಾಡಿದ್ದೀನಿ ನಾನು. ಬೋಟ್ ನೀವು ಆಫೀಸಿಗೆ ಬಂದ್ರೆ ನಾನು ಬೋಟ್ ತೋರಿಸ್ತೀನಿ ಅಂತ ಬೋರ್ಡ್ ಇದೆ, ಅವ್ರು ಹಾಕಿದ ಬೋಟ್ ನಾನು ರಿಮೂವ್ ಮಾಡಿದ್ದೀನಿ ಸರ್. ಮತ್ತೆ ಅಲ್ಲಿ ವಿನಾಕಾರಣ ಯಾರು ಸರ್ ಆ ತರ ಬೋರ್ಡ್ ಹಾಕಿರೋದು? ಲೋಕಲ್ ಅವರು ಯಾರು ಮಾಡ್ತಾರೆ, ನಾ ಜವಾಬ್ದಾರ ಸರ್. ದಯವಿಟ್ಟು ಅವ್ರ ವಿರುದ್ಧ ನೀವು ಒಂದ್ ಸ್ವಲ್ಪ ಕಾನೂನು ಕ್ರಮ ಕೈಗೊಳ್ಳಿ ಸರ್. ಖಂಡಿತ 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 ಖಂಡಿತ. ಇಲ್ಲ ಅಂತಂದ್ರೆ ಅದ್ರ ವಿರುದ್ಧ ನಾವು ಒಂದು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ ಸರ್. ದಯವಿಟ್ಟು ನಿಮ್ಮ ಬಗ್ಗೆ, ನಿಮ್ಮ ಕಾರ್ಯವೈಖರಿ ಬಗ್ಗೆ ನಮಗೆ ಗೌರವ ಇದೆ. ಸಕಲೇಶ್ಪುರದಲ್ಲಿ ನಿಮ್ಮ ಕಾರ್ಯವೈಖರಿನ ನಾವು ನೋಡಿದೀವಿ. ಹೌದು. ದಯವಿಟ್ಟು ಸರ್, ನೀವು ಅದ್ರ ವಿರುದ್ಧ ಒಂದು ಕಾನೂನು ಕ್ರಮ ಕೈಗೊಳ್ಳಿ ಸರ್, ದಯವಿಟ್ಟು. ಖಂಡಿತ ಖಂಡಿತ. ಯಾಕೆಂದ್ರೆ ನಿಮ್ ಬಗ್ಗೆ ನಮಗೆ ಗೌರವ ಇದೆ. ಆ ವಿಚಾರವಾಗಿ ನಿಮ್ ಗೌರವ, ಈಗ ನಿಮ್ಮ PDO ಅವರು ಹಾಕಿರೋದಂತೆ ಬೋರ್ಡ್ ಹಾಕ್ಬಿಟ್ರೆ ಅದು ರಾಜ್ಯದಾದ್ಯಂತ, ದೇಶದಾದ್ಯಂತ ನಿಮಗೆ ಒಂದು ಕಪ್ಪು ಚುಕ್ಕೆ ಬರ್ತದೆ. ಆಮೇಲೆ ಇವ್ರ ಪತ್ರಕರ್ತರ ಒಂದು ಮಾತು ಹೇಳ್ತೀನಿ. ನಾವು ಅದು ನನ್ನ ಪಂಚಾಯತಿ ವ್ಯಾಪ್ತಿ ಇರ್ತಕ್ಕಂಥ ಒಂದು ಪವಿತ್ರ ಸ್ಥಳ. ಹೌದು ಸರ್, ಹೌದು. 100,000 ಜನ ಪವಿತ್ರ, ಆಮೇಲೆ ಇದು ಪ್ರಕೃತಿಯ ಸೌಂದರ್ಯ ಇರ್ತಕ್ಕಂಥ ಸ್ಥಳ ಅದು. ಹೌದು ಸರ್, ಹೌದು. ಆ ಜಾಗಕ್ಕೆ ನಾವು ಇದಾಗಿರ್ಬೇಕು, ಪಂಚಾಯತಿ ಹೆಸರು ಬರಬೇಕು ಅಂತ ಮಾತು ಇದೆ. ಹೌದು ಸರ್. ಅದು ಬಿಟ್ಟು ಇವ್ರು ಯಾರು ಕ್ಷುಲ್ಲಕ ಕಾರಣಕ್ಕೆ ಏನೋ ಮಾಡ್ಕಂತ ನಾವು ಹೊಣೆಗಾರ ಅಲ್ಲ ಸರ್. ದಯವಿಟ್ಟು ನಿಮ್ ಬಗ್ಗೆ ನಮಗೂ ಗೊತ್ತಿದೆ ಸರ್, ನಿಮ್ ಕಾರ್ಯವೈಖರಿ ಬಗ್ಗೆ ನಮಗೆ ಗೌರವ ಇದೆ. ದಯಮಾಡಿ ಆ ಬೋರ್ಡ್ ವಿರುದ್ಧ ಒಂದು ಕ್ರಮ ಕೈಗೊಳ್ಳಿ ಸರ್. ನಾಳೆ ಬೆಳಿಗ್ಗೆ ನಾನು ಸ್ಪಾಟ್ಗೆ ಹೋಗಿ ಬೋರ್ಡ್ ಮಿಸ್ ಆಗ್ತಿದೆ ಈಗ. ಓಕೆ ಸರ್, ಥ್ಯಾಂಕ್ ಯು ಸರ್. ದಯವಿಟ್ಟು ಥ್ಯಾಂಕ್ ಯು. ನೋಡಿದ್ರಲ್ಲ, ಅವ್ರು ಯಾವುದು ಬೋರ್ಡ್ ಹಾಕಿಲ್ಲ ಅಂತ ಹೇಳಿದ್ರಪ್ಪ ಅದ್ರನ್ಯಾಗ. ಆದ್ರೆ ಅವ್ರು ಏನು ಮಾಡ್ಯಾರ, ರಾತ್ರಿನ ಅವ್ರ ಬೋರ್ಡ್ ಒಂದು ಬರದ್ ಕ್ಯಾಶ್ ಹಾಕ್ಸ್ಯಾರ. ಅದು ಬಿಟ್ರೆ ಏನೇನೋ ಮಾಡಿ ಕೇಳಿಸಿ ಏನೇನೋ ಮಾಡ್ಬೇಕಂತ ಹೇಳಿ ಎಲ್ಲ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡ್ಯಾರ ಅವ್ರು. ಆದ್ರೆ ನಮ್ಮ ಕಡೆ ಬೈಕರ್ಸ್ ಅವ್ರ ಕಡೆ ಭಾಳ ಸಪೋರ್ಟ್ ಇತ್ತು. ಆಲ್ಮೋಸ್ಟ್ ಆಗಿ DV ಅವರು ಮತ್ತು ಕಿತ್ತಡಿ ಕಿರಣ್ ಅವರು ಮತ್ತು ನಮ್ಮ ಲೋಕಲ್ ಶಟರ್ ಬಾಕ್ಸ್ ಸಚಿನ್ ಅಣ್ಣ ಅವರು ಎಲ್ಲರಿಗೂ ದೊಡ್ಡ ಥ್ಯಾಂಕ್ಸ್. ಈ ಥರ ಎಲ್ಲ ಸಪೋರ್ಟ್ ಮಾಡ್ಯಾರ. ಪ್ರತಿಯೊಬ್ಬರಿಗೂ ಸಹ ದೊಡ್ಡ ಥ್ಯಾಂಕ್ಸ್. ಅದು ಬಿಟ್ಟರೆ ನಮ್ಮ ಗ್ರೂಪ್ನವ್ರು ಎಲ್ಲರಿಗೂ, ಅದು ಬಿಟ್ಟರೆ ನಮ್ಮ UK ಗ್ರೂಪ್ ರೈಡರ್ಸ್ ಅವರಿಗೂ ಧನ್ಯವಾದ. ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಸಹ ಅದನ್ನು ಏನಪ್ಪ ಅಂತ ಹೇಳಿದ್ರೆ ಅದು ಜಾಸ್ತಿ ಜನ ಶೇರ್ ಮಾಡ್ಯಾರ. ಜಾಸ್ತಿ ಜನ ಪ್ರತಿಯೊಂದಕ್ಕೂ ಶೇರ್ ಐತಿ. ಇದು ಇನ್ಸಿಡೆಂಟ್ ನಾವು ಏನು ಮಾಡಬೇಕಪ್ಪ ಅಂತ ಹೇಳಿದ್ವಿ ಅಂದ್ರೆ, ಇದು ಏನಾರ ಕಂಪ್ಲೇಂಟ್ ಏನಾರು ಆಗ್ಲಿಕ್ಕಂದ್ರೆ ನಾವೆಲ್ಲರೂ ಅಲ್ಲಿ 100 ಬೈಕ್ 200 ಬೈಕ್ ತೊಗೊಂಡು ಕೇಸಲ್ಲೆಲ್ಲ ಹೋರಾಟ ಮಾಡ್ಬೇಕಂತ ಇದ್ದೀವಿ ರವಿವಾರ ದಿನ. ಆದರೆ ಇದು ಯಾವುದೂ ಮಾಡೋದು ಬೇಡ, ಎಲ್ಲ ಕಾನೂನು ಭದ್ರತೆ ಒಳಗಡೆನೇ ಇಟ್ಕೊಂಡು ಕೇಸಿದೆ. ಪ್ರತಿಯೊಂದು ಮುಗಿಸಿವಿ ನಾವು. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಭಾಳ ಸಿಕ್ಕೈತೆ ನಮಗೆ. ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ. ನಮಸ್ಕಾರ. ಆದರೂ
ಯಾಕಪ್ಪ ಅಂತ ಹೇಳಿದ್ರೆ ನೀವು ಯಾರು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ, ಅವರಿಗೆಲ್ಲ ಈ ಥರ 4 ಜನಕ್ಕೆ ದಂಡಿಸ್ತಿದ್ದಿಲ್ಲ ಪೊಲೀಸ್ ಅವರು. ಅವ್ರಿಗೆ ಸೂಪರ್ ಚಾರ್ಜ್ನೂ ಆಗೈತೆ ಅಂತ ಹೇಳಿ ಅನ್ಕೋತೀವಿ ನಾವು. ಲಾಸ್ಟಿಗೆ ಒಂದು ಫೋಟೋ ಹಾಕ್ತೀವಿ ನೋಡ್ರಿ, ಒಂದು 2-3 ಫೋಟೋ ಬರ್ತಾವೆ ಅವರು ಹೆಂಗೆ ಕುಂತಾರೆ ಹೆಂಗೆಂಗಿಲ್ಲ ಅಂತೇಳಿ. ಆದರೂ ಸಹ ಪ್ರತಿಯೊಬ್ಬರು ಭಾಳ ಹೆಲ್ಪ್ ಮಾಡ್ಯಾರ ನಮಗೆ. ಪ್ರತಿಯೊಬ್ಬರು ಭಾಳ ಕಾಳಜಿ ಉಳಿಸ್ಯಾರ ಬೈಕರ್ಸ್ ಅವ್ರ ಬಗ್ಗೆ. ಬೈಕರ್ಸ್ ಅವರಿಗೆ ಈ ಥರ ಏನೇನು ಮಾಡಿದ್ರೆ ಏನೇನು ಆಗ್ತೈತೆ ಅಂತೇಳಿ ಪ್ರತಿಯೊಬ್ಬರು ತಿಳ್ಕೊಂಡಾರ ಅನ್ಕೊತೀನಿ ನಾನು, ಈ ಥರ ರೌಡಿಸಮ್ ಮಾಡೋರಿಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಇದು ವಿಡಿಯೋ ಇಲ್ಲಿಗೆ ವೆಂಡ್ ಮಾಡ್ತೀನಿ. ಇದ್ರನ್ಯಾಗ ನಿಮಗೆ ನಿಮ್ಮ ಮನಸ್ಸಿಲಿಂತ್ರ ಏನಾರು ಹೇಳಬೇಕಪ್ಪ ಅಂತ ಹೇಳಿ ಅನಿಸ್ತಂದ್ರೆ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿರಿ. ನಿಮ್ಮ ಅಭಿಪ್ರಾಯ ಮನಸ್ಲಿಂತ್ರ ಪ್ರತಿಯೊಬ್ಬರು ಹೇಳ್ರಿ. ಯಾಕಪ್ಪ ಅಂತ ಹೇಳಿದ್ರೆ ನಿಮ್ಮ ಅಭಿಪ್ರಾಯ ಭಾಳ ಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋನಾಗ ಇನ್ನೂ ಏನಾರು ಕಮ್ಮಿ ಮಾತಾಡಿದಂದ್ರೆ ಅದ್ರ ಬಗ್ಗೆನೂ ನೆಕ್ಸ್ಟ್ ಮಾತಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.